ನಮಸ್ಕಾರ. ಹಸುರು ಮೊಳಕೆ ಕಟ್ಟಿದ್ದೀನಿ. ಮೊಳಕೆ ಕಟ್ಟಿದ್ಮೇಲೆ ಬಸ್ಸಾರು ಮಾಡೋಣ ನೋಡೋಣ. ಮೊದಲೇ ನೆನೆಸಿಟ್ಕೊಂಡಿದ್ದೆ. ಒಂದು ನೈಟ್ ನೆನೆಸಿಟ್ಕೊಂಡ್ಮೇಲೆ ಒನ್ ಡೇ ಎಲ್ಲ ಈ ಬಟ್ಟೆನ ಸುತ್ತ ಮಡಗಿದ್ರೆ ಈ ಥರ ಮೊಳಕೆ ಬರುತ್ತೆ. ಸಾಂಬಾರಿಗೆ ಮೊಳಕೆ ಕಟ್ಟಿರೋ ಕಾಳು, ಒಂದು ಅರ್ಧ ಟೊಮೊಟೊ, ಉಪ್ಪು ಹಾಕ್ಕೊಂಡು ಒಂದು ವಿಸಿಲ್ ಬಿಟ್ಟು ಕೂಗ್ಸೋಣ. ಒಂದು ವಿಸಿಲ್ ಬಿಟ್ಮೇಲೆ ಇಲ್ಲಿ ಈ ಕಡೆ ಖಾರ ಕಡ್ಕೊಳ್ಳೋಣ. ಸಾಂಬಾರು ಪುಡಿ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು, ಹುಣ್ಸೆಹಣ್ಣು ನಿಂಬೆಹಣ್ಣು ಥರ ಹುಣ್ಸೆಹಣ್ಣು ಹಾಕ್ಕೊಂಡ್ರೆ ಬೇಯಿಸಿಟ್ಕೊಂಡಿರೋ ಟೊಮೊಟೊ, ಕಾಳು ಎಲ್ಲ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡ್ರೆ, ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದು ಕಂದು ಬಣ್ಣ ಆದಮೇಲೆ ನಾವು ಹುರಿದ್ಬಿಟ್ಕೊಂಡಿರೋ ಮಸಾಲೆನ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಸೇರಿಸ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಿ. ಕುದಿದ್ಮೇಲೆ ಸಾಂಬಾರು ಬಸ್ಸಾರು ರೆಡಿಯಾಗಿರುತ್ತೆ. ಈ ಸೈಡಲ್ಲಿ ಪಲ್ಯ ಮಾಡ್ಕೊಳ್ಳೋಣ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಕರ್ಬೇವಿನ ಸೊಪ್ಪು, ಆಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಕೊಬ್ಬರಿ ಕೂಡ ಹಾಕ್ಕೊಬೋದು, ಬಟ್ ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೆ ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡೆ. ಕ್ಯಾಪ್ಸಿಕಮ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹುರಿದ್ಮೇಲೆ ಬೇಯಿಸಿಟ್ಕೊಂಡಿರೋ ಕಾಳನ್ನೆಲ್ಲ ಹಾಕಿ ನೋಡಿ, ಈ ಥರ ಒಂದೆರಡು ಸರಿ ತಿರುಗಿ ಕೊಟ್ಮೇಲೆ ಈ ರೆಡಿಯಾಗಿದ್ದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನೋಡಿ ರೆಡಿಯಾಗಿದ್ದೆ ಪಲ್ಯ, ಮೊಳಕೆ ಕಟ್ಟಿರೋ ಪಲ್ಯ. ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ. ನೋಡಿ, ಒಂದು ಸರಿ ಮಾಡಿ ತಿನ್ನಿ ನೋಡಿ, ಚೆನ್ನಾಗಿರುತ್ತೆ.